ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಯೂಸ್ ಮಾಡುವಂಥ ಲಬ್ಬರ್ ಬ್ಯಾಂಡಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡೋಕ್ಕೆ ಆಸಕ್ತಿ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ದಿನ ಯೂಸ್ ಮಾಡುವಂಥ ರಬ್ಬರ್ ಬ್ಯಾಂಡ್ಸಿಂದ ಎಷ್ಟೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ಇದೆ ಅಂತ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಆದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಉಪಯೋಗ ಆಗುತ್ತೇನೋ ಒಂದು ಸರಿ ಟ್ರೈ ಮಾಡಿ. ನಾನು ಫಸ್ಟ್ ಟಿಪ್ ಬಂದುಬಿಟ್ಟು ನಾನು ಸೋಪ್ ಬಾಕ್ಸಲ್ಲಿ ನಾವು ಸೋಪನ್ನು ಇಕ್ತಾ ಇರ್ತೀವಲ್ಲ ಯೂಸ್ ಮಾಡಿಬಿಟ್ಟು ಅದು ಒದ್ದೆ ಆಗಿ ಸೋಪ್ ಬಾಕ್ಸ್ ಎಲ್ಲ ಗಲೀಜಾಗ್ತಾ ಇರುತ್ತೆ. ಹಾಗಾಗ್ದಿರ ನಾವು ಆ ಸೋಪ್ ಬಾಕ್ಸ್ಗೆ ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ಹಾಕ್ಬಿಟ್ಟು ಅದರಲ್ಲಿ ಸೋಪನ್ನು ಇಕ್ಕೋದ್ರಿಂದ ಅದು ಬೇಗ ಕರಗೋದಿಲ್ಲ ಮತ್ತು ಸೋಪ್ ಬಾಕ್ಸ್ ಗಲೀಜಾಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಅಂತೂ ನನ್ನ ಮಗ ಬೇಬಿ ಸೋಪು ತುಂಬಾ ಕರಗೋಗ್ತಾ ಇತ್ತು, ಸೊ ನಾನು ಈ ರೀತಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಮಿಕ್ಸಿ ಜಾರದ್ದು ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಈ ಬೆಲ್ಟು ಲೂಸ್ ಆಗ್ತಾ ಇರುತ್ತೆ, ಅದು ಬೇಗ ನಾವು ಯೂಸ್ ಮಾಡುವಾಗ ಲೂಸ್ ಆಗ್ತಾ ಇರುತ್ತೆ. ಹಾಗೆ ಇಲ್ದಿರ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಬೆಲ್ಟನ್ನು ಹಾಕೋದ್ರಿಂದ ಟೈಟಾಗಿ ಇರುತ್ತೆ, ಲೂಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಈ ಟಿಪ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಬಾಟಲನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದು ಮುಚ್ಚಳ ಯೂಸ್ ಆಗಿದಾಗ ನೀರೆಲ್ಲ ಸೋರ್ತಾ ಇರುತ್ತೆ. ಹಾಗಾಗ್ದಿರ ನಾವು ಈ ರೀತಿ ಲಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡೋದ್ರಿಂದ ನೀರು ಸೋರೋದಿಲ್ಲ, ತುಂಬ ಟೈಟಾಗಿರುತ್ತೆ. ಈ ಟಿಪ್ ಕೂಡ ನೀವು ಬಳಸ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಫೋಟೋಸ್ಗೆ ಹೂವನ್ನು ಇಡ್ತಾ ಇರ್ತೀವಿ, ಅದು ಬಿದ್ದೋಗ್ತಾ ಇರುತ್ತೆ. ಆಗ್ದಿರ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಅದಕ್ಕೆ ಫೋಟೋಗೆ ಹಾಕ್ಬಿಟ್ಟು ಮತ್ತು ನಾವು ಹೂವನ್ನು ಇಟ್ಟರೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಹೂವು ಕೂಡ ಚೆನ್ನಾಗಿರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ಹೂವು ಬೀಳೋದಿಲ್ಲ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ದೇವ್ರ ಫೋಟೋ ಹೂವು ಮತ್ತು ಬಿದ್ದೋಗ್ದಿರ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬುಕ್ಸನ್ನು ಓದ್ತಾ ಇರ್ತೀವಿ, ಬುಕ್ಸ್ ಓದಿದ ಮೇಲೆ ಮತ್ತು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತೀವಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಹತ್ರ ಕ್ಲೋಸ್ ಮಾಡಿರ್ತೀವಿ ಮತ್ತು ನಾವು ಅದನ್ನು ಹುಡ್ಕೋಬೇಕಾಗಿರುತ್ತೆ. ಆಗ ಫೋಲ್ಡ್ ಮಾಡ್ದಿರ ನಾವು ಈ ರೀತಿ ಲಬ್ಬರ್ ಬ್ಯಾಂಡನ್ನು ನಾವು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀವೋ ಅಲ್ಲಿಗೆ ನಾವು ಲಬ್ಬರ್ ಬ್ಯಾಂಡ್ ಹಾಕ್ಕೊಂಡಿರೋದ್ರಿಂದ ನಮಗೆ ಬೇಗ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವೋ ಅಲ್ಲಿಗೆ ಬೇಗ ಸಿಗುತ್ತೆ. ಈ ಟಿಪ್ ಕೂಡ ನೀವು ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಸ್ಪೆಕ್ಸನ್ನು ಇಕ್ಕೊತಾ ಇರ್ತೀವಿ, ನಾವೆಲ್ಲ ಚಿಕ್ಕ ಮಕ್ಕಳು ಕೂಡ ಇಕ್ತಾ ಇರ್ತೀವಿ, ಅದು ಮುಂದೆಗೆ ಬಗ್ಗವಾಗ ಬಿದ್ದೋಗ್ತಾ ಇರುತ್ತೆ. ಆ ರೀತಿ ಬಿದ್ದೋಗ್ದಿರ ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ಎರಡು ಸೈಡು ಹಾಕ್ಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ಕಿವಿಗೆ ಅಡ್ಡ ಇರುತ್ತೆ, ನಾವು ಮುಂದೆಗೆ ಬಗ್ಗಿದ್ರೂ ಬೀಳೋದಿಲ್ಲ. ಈ ಟಿಪ್ ಕೂಡ ಯೂಸ್ಫುಲ್ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ರಿಮೋಟನ್ನು ನಾವು ಟೇಬಲ್ ಮೇಲೆ ಇಡ್ತೀವಿ, ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಬೀಳ್ದಿರ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ಲಬ್ಬರ್ ಬ್ಯಾಂಡ್ಸನ್ನು ಮುಂದೆನೂ ಮತ್ತು ಹಿಂದೆ ನಾವು ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ಹಾಕ್ಬಿಟ್ಟು ಟೀಪೈ ಮೇಲೆ ಇಟ್ಟರೂ ಕೂಡ ಅದು ಜಾರಿ ಬಿದ್ದೋಗೋ ಚಾನ್ಸಸ್ ಇರೋದಿಲ್ಲ. ಈ ಟಿಪ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿದ್ರಲ್ಲ ಈ ಟಿಪ್ಸು ಲಬ್ಬರ್ ಬ್ಯಾಂಡಿಂದ ಎಷ್ಟೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ಇದೆ ಅಂತ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆಯೋ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮಗೂ ಯೂಸ್ಫುಲ್ ಆಗುತ್ತೇನೋ ಒಂದು ಸಾರಿ ಚೆಕ್ ಮಾಡಿ. ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.